ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಆನಂದ್ ಗುಂಜಿಗಾರ್, ಚಿಕ್ಕಮಕ್ಕಳ ತಂದೆ, ಗುಂಜಿಗಾರ್ ಆಸ್ಪತ್ರೆ ಅಥಣಿ. ಇವತ್ತು ನಾವು ಬೇಸಿಗೆಯಲ್ಲಿ ಮಕ್ಕಳ ಆರೈಕೆ ಹೇಗೆ ಹಾಗೂ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂಥ ತೊಂದರೆಗಳ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಳ್ಳೋಣ. ಮೊದಲಿಗೆ ಈ ಬೇಸಿಗೆ ಅಂದ ತಕ್ಷಣ ಈ ಒಂದು ಬಿಸಿಲಿನಿಂದ ಹಾಗೂ ಈ ಒಂದು ತಾಪದಿಂದ ಆಗುವಂಥ ಪರಿಣಾಮಗಳು ಹಾಗೂ ಅದರ ಒಂದು ಪ್ರಿಕಾಷನ್ಸ್ ಬಗ್ಗೆ ನಾವು ಮಾತಾಡೋಣ. ಮೊದಲಿಗೆ ಮಕ್ಕಳು ಬೇಸಿಗೆಯಲ್ಲಿ ಹೊರಗಡೆ ಬಿಸಿಲಲ್ಲಿ ಆಟ ಆಡೋದ್ರಿಂದ ಅಥವಾ ಟ್ರಾವೆಲಿಂಗ್ ಮಾಡೋದ್ರಿಂದ ಆಗುವಂಥ ಮೊದಲ ತೊಂದರೆ ಏನಂತಂದರೆ ಡಿಹೈಡ್ರೇಷನ್, ನಿರ್ಜಲೀಕರಣ ಅಂತೇಳಿ ನಾವು ಕರಿತೀವಿ. ಸೊ ಇದು ಡೈರೆಕ್ಟಾಗಿ ಸನ್ಲೈಟಲ್ಲಿ ಸಾಕಷ್ಟು ನೀರು ಕುಡಿಯೋದೇ ಒಂದು ಭಾಳಷ್ಟು ಹೊತ್ತು ಇರೋದರಿಂದ ಇದೊಂದು ಕಾಣಿಸಿಕೊಳ್ಳುವಂಥ ತೊಂದರೆ. ಇದನ್ನು ಯಾವ ರೀತಿ ನಾವು ಅವಾಯ್ಡ್ ಮಾಡಬೇಕು ಅಂತಂದರೆ ಸಾಕಷ್ಟು ನೀರು ಕುಡಿಯೋದು, ಕ್ಲೀನ್ ವಾಟರ್, ಅದ್ರ ಜೊತೆಗೆ ಎಳ್ನೀರು ಹಾಗೂ ಮಜ್ಜಿಗೆ ಅಥವಾ ರಾಗಿ ಅಥವಾ ಜೋಳದ ಅಂಬ್ಲಿಯನ್ನು ಕುಡಿಯೋದು, ಸಾಕಷ್ಟು ಫ್ರೂಟ್ಸ್ ಅಥವಾ ಫ್ರೆಶ್ ಫ್ರೂಟ್ ಜ್ಯೂಸ್ಗಳನ್ನು ಕುಡಿಯೋದ್ರಿಂದ ಒಂದು ಡಿಹೈಡ್ರೇಷನ್ ಅಥವಾ ನಿರ್ಜಲೀಕರಣವನ್ನು ನಾವು ತಡೆಯೋದು. ಅದ್ರ ಜೊತೆಗೆ ಇನ್ನೊಂದು ಅಂತಂದರೆ ಡೈರೆಕ್ಟಾಗಿ ಒಂದು ಸನ್ಲೈಟಿಗೆ ಎಕ್ಸ್ಪೋಸ್ ಆಗೋದ್ರಿಂದ, ಪೀಕ್ ಸನ್ಲೈಟ್ ಟೈಮಲ್ಲಿ ನಾವು ಎಕ್ಸ್ಪೋಸ್ ಆಗೋದ್ರಿಂದ ಹೀಟ್ ಸ್ಟ್ರೋಕ್ ಅಂತ ನಾವು ಕರಿತೀವಿ, ಶಾಖಾಘಾತ ಅಂತ ಕರಿತೀವಿ. ಅದು ಆಗೋದ್ರಿಂದ ಸಡನ್ನಾಗಿ ಮೂರ್ಛೋಗೋದು, ಡಿಹೈಡ್ರೇಷನ್ ಆಗೋದು, ಒಂದು ನಮ್ಮ ಮೈಲಿರುವಂಥ ಎಲೆಕ್ಟ್ರೋಲೈಟ್ಗಳು ಇಂಬ್ಯಾಲೆನ್ಸ್ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಇದನ್ನು ಯಾವ ರೀತಿ ಅವಾಯ್ಡ್ ಮಾಡಬೇಕು ಅಂತಂದರೆ ಸ್ಟ್ರಿಕ್ಟಾಗಿ ಮಧ್ಯಾಹ್ನ 12 ಗಂಟೆಯಿಂದ 4-5 ಗಂಟೆವರೆಗೆ ಸನ್ಲೈಟನ್ನು ಅವಾಯ್ಡ್ ಮಾಡೋದು. ಅದರ ಜೊತೆಗೆ ಅನಿವಾರ್ಯವಾಗಿ ಹೊರಗಡೆ ಹೋಗುವ ಪರಿಸ್ಥಿತಿ ಬಂದಾಗ ತೆಳುವಾದ ಕಾಟನ್ ಬಟ್ಟೆಗಳನ್ನು ಧರಿಸೋದು, ಸಾಕಷ್ಟು ನೀರು ಕುಡಿಯೋದು, ಟೋಪಿ ಧರಿಸೋದು, ಛತ್ರಿ ಅಥವಾ ಒಂದು ಸನ್ ಪ್ರೊಟೆಕ್ಷನ್ ಗ್ಲಾಸಸ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ಹಾಗೂ ಅದರ ಜೊತೆಗೆ ಸಾಕಷ್ಟು ನೀರು ಕುಡಿಯೋದು ಹಾಗೂ ನೀರಿನ ಅಂಶ ಕಡಿಮೆ ಆಗಲಾರ್ದ ರೀತಿ ನಾವು ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳೋದು. ಅದರ ಜೊತೆಗೆ ಈ ಬೇಸಿಗೆ ರಜೆಯಲ್ಲಿ ನಾವು ಯಾವ ರೀತಿ ರೋಗಗಳನ್ನು ನೋಡ್ತೀವಿ ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಾಟರ್ ಬಾರ್ನ್ ಡಿಸೀಸಸ್ ಹಾಗೂ ಫುಡ್ ಬಾರ್ನ್ ಡಿಸೀಸಸ್ನ ನೋಡ್ತೀವಿ. ಯಾಕಂತಂದರೆ ಈ ಸಮಯದಲ್ಲಿ ಮಕ್ಕಳು ರಜೆಯ ಒಂದು ಹಾಲಿಡೇಸ್, ಸಮ್ಮರ್ ಹಾಲಿಡೇಸ್ ಟೈಮಲ್ಲಿ ಅಜ್ಜಿ ಅಜ್ಜ ಮನೆಗೆ ಹೋಗ್ತಾರೆ, ಟ್ರಾವೆಲಿಂಗ್ ಮಾಡ್ತಾರೆ, ಟ್ರಿಪ್ಗಳನ್ನು ಪ್ಲ್ಯಾನ್ ಮಾಡ್ತಾರೆ. ಹಾಗಾಗಿ ಹೊರಗಡೆ ಹೋಗೋದ್ರಿಂದ, ಹೊರಗಡೆ ತಿನ್ನೋದ್ರಿಂದ, ನೀರು ಬೇರೆ ಕಡೆ ಕುಡಿಯೋದ್ರಿಂದ ಸಾಕಷ್ಟು ವಾಟರ್ ಬಾರ್ನ್, ಫುಡ್ ಬಾರ್ನ್ ಡಿಸೀಸಸ್ನ ಹೋಗ್ತೀವಿ. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಮನೆಯಿಂದಲೇ ಊಟ ಪ್ರಿಪೇರ್ ಮಾಡಿಕೊಂಡು ಮಕ್ಕಳಿಗೆ ತೊಗೊಂಡು ಹೋಗೋದು. ಅದರ ಜೊತೆಗೆ ಮನೆಯಿಂದಲೇ ಒಳ್ಳೆಯ ನೀರನ್ನು ಕ್ಯಾರಿ ಮಾಡೋದು. ಅನಿವಾರ್ಯವಾಗಿ ಹೊರಗಡೆ ಕುಡಿಯುವ ಪರಿಸ್ಥಿತಿ ಬಂದಾಗ ಮಿನರಲ್ ವಾಟರ್ ಅಥವಾ ಫಿಲ್ಟರ್ ವಾಟರನ್ನು ಒಂದು ಯೂಸ್ ಮಾಡುವುದು. ಅದರ ಜೊತೆಗೆ ಹೊರಗಡೆ ಸ್ನ್ಯಾಕ್ಸ್, ಜಂಕ್ ಫುಡ್ಸ್, ಸಾಲ್ಟೆಡ್ ಐಟಮ್ಸ್ನ ಅವಾಯ್ಡ್ ಮಾಡೋದ್ರಿಂದ ನಾವು ಒಂದು ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ನ ನಾವು ತಡೆಯಬಹುದು. ಅದರ ಜೊತೆಗೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಕುಡಿಯುವ ಒಂದು ಸಾಕಷ್ಟು ಹವ್ಯಾಸಗಳನ್ನು ಹುಡುಗರು ಮಾಡ್ಕೊಂಡಿರ್ತವೆ. ಅವು ಯಾವಂತಂದರೆ ಈಗ ಪ್ಯಾಕೇಜ್ಡ್ ಜ್ಯೂಸ್ಗಳಂತ ನಾವು ನೋಡ್ತೀವಿ, ಇವೆಲ್ಲವೂ ಕಾರ್ಬೋನೇಟೆಡ್ ಡ್ರಿಂಕ್ಸ್. ಇವು ನಮ್ಮ ದೇಹದ ಒಂದು ಬಾಯಾರಿಕೆಯನ್ನು ಅವು ತಡೆಯುತ್ತಿಲ್ಲ, ಅವು ಹೆಚ್ಚಿನ ನಿರ್ಜಲೀಕರಣವನ್ನು ಮಾಡ್ತವೆ, ಡಿಹೈಡ್ರೇಟಿಂಗ್ ಫುಡ್ ಐಟಮ್ ಡ್ರಿಂಕ್ಸ್ ಅಂತ ನಾವು ಕರೀತೀವಿ. ಸೊ ಅವನ್ನು ಸ್ಟ್ರಿಕ್ಟ್ಲಿ ಅವಾಯ್ಡ್ ಮಾಡಬೇಕು. ಅದರ ಜೊತೆಗೆ ಈ ರೀತಿಯಾಗಿ ಮಕ್ಕಳ ಆರೈಕೆಯನ್ನು ಮಾಡಿ ನಿಮ್ಮ ಮಕ್ಕಳಲ್ಲಿ ಬೇಸಿಗೆಯಿಂದ ಆಗುವಂಥ ತೊಂದರೆಗಳನ್ನು ನೀವು ತಡೆಗಟ್ಟಬಹುದು. ಥ್ಯಾಂಕ್ ಯು.